ವೆಲ್ಕಮ್ ಟು ಮೈ ಡೇ 26 ಆಫ್ 75 ಡೇಸ್ ಚಾಲೆಂಜ್. ಎದ್ದ ತಕ್ಷಣ ಇವತ್ತು ಸೋಕ್ ಡಾಮಂಡ್ಸ್ ಮತ್ತು ಮೇಥಿ ವಾಟರ್ನ ಕುಡಿದು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ, ಬಾಯ್ಲ್ಡ್ ಎಗ್ ಮತ್ತು ಕುಕುಂಬರ್ಸ್ನ ತೊಗೊಂಡು ಮಗುಗೂ ಸಹ ಅವಲಕ್ಕಿ ಕೊಟ್ಟೆ. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಪಪಾಯ ಜೊತೆ ಮಿಕ್ಸ್ ಸೀಡ್ಸ್ನ ತೊಗೊಂಡು ಮಗುಗೆ ಈ ಥರ ಉದ್ದಕ್ಕೆ ಫಿಂಗರ್ ಫುಡ್ಸ್ ಥರ ಪಪಾಯ ಕೊಟ್ಟಿದ್ದೀನಿ. ಮಾರ್ನಿಂಗ್ ಸ್ನ್ಯಾಕ್ಸ್ ಆಲ್ಮೋಸ್ಟ್ ಈ ಥರ ಫಿಂಗರ್ ಫುಡ್ಸ್ ಕೊಡ್ತೀನಿ, ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್. ಸೊ ಅವ್ರು ಎಂಜಾಯ್ ಮಾಡ್ಕೊಂಡು ತಿಂತಿರ್ತಾರೆ. ಅಲ್ಲಿ ಕಾಮಾಗಿ ಒಬ್ಬರು ಕೂತಿದ್ದಾರೆ ನೋಡಿ, ಅವ್ರು ಕೆಳಗೆ ಹಾಕಲಿ ಅಂತಲೇ ಎಷ್ಟು ಕಾಮಾಗಿ ಬಂದು ತಿಂತಾರೆ ನೋಡ್ಕೊಳ್ಳಿ. ಆ ಸಿಂಬ ಕೂತಿದ್ದಾನೆ ಅಂತಲೇ ಇವಳು ಹಾಕ್ತಾಳೋ ಇಲ್ಲ ಅವ್ನು ಹಾಕ್ತಾಳೆ ಅಂತಲೇ ಅವ್ನು ಕೂತಿದ್ದಾನೋ ಗೊತ್ತಿಲ್ಲ. ಇವರಿಬ್ಬರು ಫ್ರೆಂಡ್ಶಿಪ್ನಂತೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ನಮಗೋದೆಲ್ಲ ಲೆಫ್ಟ್ ಓವರ್ಸ್ ಅನ್ನೋದು ಅವ್ರ ಸಿಂಬಣ್ಣ. ಎಂಟರ್ಟೈನ್ ಮಾಡ್ಕೊತ ನಾನು ಮಧ್ಯಾಹ್ನ ಲಂಚ್ಗೆ ಸಹ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಬೇಗ ಲಂಚ್ ಮುಗಿಸಿ ನಾವೊಂದು ಸ್ವಲ್ಪ ಆಚೆ ಹೋಗೋದಿದೆ. ನಾಮಕರಣ ಇನ್ನೇನು ಬಂದೇ ಬಿಟ್ಟು ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ರಿಟರ್ನ್ ಗಿಫ್ಟ್ಸ್ ತರಬೇಕು ಅಂತ ಚಿಕ್ಕಪೇಟೆಗೆ ಹೋಗಿದ್ವಿ. ಬಟ್ ಅಲ್ಲಿ ನಂಗೆ ಯಾಕೋ ಅಫೋರ್ಡಬಲ್ ರೀಸನಬಲ್ ಅನಿಸಿಲ್ಲ. ನಾನು ಉರ್ಲಿ ಸೆಟ್ಸ್ನ ನೋಡ್ತಾ ಇದ್ದೀನಿ. ನಂಗೆ ಸ್ಪೆಸಿಫಿಕ್ಕಾಗಿ ಅದೇ ಬೇಕು, ಅದೇ ಡಿಸೈನ್ ಬೇಕು. ನಿಮ್ಗೆ ಯಾರಿಗಾದ್ರೂ ಗೊತ್ತಿರೋ ಕಮೆಂಟ್ನಲ್ಲಿ ತಿಳಿಸಿ, ಹೆಲ್ಪ್ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್